ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐻𝐡𝐵 ಕನ್ನಡ. ಇವತ್ತು ಸೆನ್ಸೆಕ್ಸು 417 ಪಾಯಿಂಟ್ಸ್ ಗೇನ್ ಆಗಿ 60,260 ಕ್ಲೋಸ್ ಆದರೆ ನಿಫ್ಟಿ 119 ಪಾಯಿಂಟ್ಸ್ ಗೇನ್ ಆಗಿ 17,944 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 222 ಪಾಯಿಂಟ್ಸ್ ಗೇನ್ ಆಗಿ 39,461 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಪ್ರೀವಿಯಸ್ ವಿಡಿಯೋನಲ್ಲಿ ಮಾತಾಡ್ಕೊಂಡ ಹಾಗೆ ಮಾರ್ಕೆಟ್ ಒಂದು ವೇಳೆ ರೆಸಿಸ್ಟೆಂಟ್ ಫೇಸ್ ಮಾಡಬೇಕಾಗಿದ್ರೆ ಲಾಸ್ಟ್ 1 ಇಯರ್ ನಿಂದ ಲೋವರ್ ಲೋಸ್ ಲೋವರ್ ಹೈಸ್ ಫಾರ್ಮ್ ಮಾಡ್ತಿರುವಂತ ಪ್ಯಾಟರ್ನ್ ಹತ್ರ ಮೀನ್ಸ್ 17,720 ಟು 17,800 ಹತ್ರ ರೆಸಿಸ್ಟೆಂಟ್ ಫೇಸ್ ಮಾಡಿ ಇರಬೇಕಾಗಿತ್ತು. ಆದ್ರೆ 17,800 ಅಬೋವ್ ಬಂದು ಕ್ಲೋಸ್ ಆಗ್ತಾ ಇರೋದು ಮಾರ್ಕೆಟ್ ನಲ್ಲಿ ಬುಲ್ಲಿಶ್ ಆರ್ ಪಾಸಿಟಿವ್ನೆಸ್ ತೋರಿಸ್ತಾ ಇದೆ. ಅದರಿಂದ ಅಬೋವ್ 17,800 ಮಾರ್ಕೆಟ್ ಶಾರ್ಟ್ ಸೈಡ್ ಇರೋದು ಕರೆಕ್ಟ್ ಅಲ್ಲ ಅಂತ ಅನ್ಕೊಂಡಿದೀವಿ. ಅಂಡ್ ಪ್ರೀವಿಯಸ್ಲೇನು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿರೋ ಥೀಮ್ ಇನ್ನೂ ಮಾರ್ಕೆಟಲ್ಲಿ ಪ್ಲೇ ಆಗ್ತಿದೆ. ಎಫ್ಐಸ್ ಈ ಮಂತ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಎಫ್ಐಸ್ ಬೈ ಮಾಡ್ತಾನೆ ಇದ್ದಾರೆ. ಲಾಸ್ಟ್ 6 to 7 ಕನ್ಸೆಕ್ಟಿವ್ ಟ್ರೇಡಿಂಗ್ ಸೆಷನ್ ಇಂದ ನಿಫ್ಟಿ ಅಪ್ಸೈಡ್ ಮೂವ್ ಆಗ್ತಿದೆ. ಅಂಡ್ ಮೈನರ್ ಒಂದು ವೀಕ್ ತಪ್ಪಿದ್ರೆ ಲಾಸ್ಟ್ 7 ವೀಕ್ಸ್ ಇಂದಾನು ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಗ್ತಿದೆ. ನಾವೊಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ಇಂಪಾರ್ಟೆಂಟ್ ಥಿಂಗ್. ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಹೋಗಿದೆ ಅಲ್ವಾ. ಲಾಸ್ಟ್ ಇಯರ್ ಅಕ್ಟೋಬರ್ 2021 ಇಂದ ಜೂನ್ 2022 ವರೆಗೆ ಇನ್ ಬಿಟ್ವೀನ್ ಎಫ್ಐ ಸೆಲ್ ಮಾಡಿದ್ದು $7 to $8 ಬಿಲಿಯನ್ ಹತ್ರ. ಅಂದ್ರೆ ಹೈಸ್ ಇಂದ 18,600 ಇಂದ ಲೋಸ್ ನೋಡಿದ್ರಿ 15,200 ಲೆವೆಲ್ ನೋಡಿದ್ರೆ ನಿಫ್ಟಿ 18% ವರೆಗೂ ಕರೆಕ್ಟ್ ಆದಂಗೆ. $7 to $8 ಬಿಲಿಯನ್ ಹತ್ರ ಅವರು ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಿದ್ರೆ ನಿಫ್ಟಿ ಮಾತ್ರ ಫಾಲ್ ಆಗಿದ್ದು ಕೇವಲ 18% ಮಾತ್ರ. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಪ್ರೀವಿಯಸ್ ಆಗಿ ಮಾಡಿರುವಂತ ಸೆಲ್ಲಿಂಗ್ ಅಲ್ಲಿ ಸ್ವಲ್ಪ ಪೋರ್ಷನ್ ಮಾತ್ರ ಅವರು ಬೈ ಸೈಡ್ ಗೆ ತಗೊಂಡ್ಬರ್ತಿದ್ರಿಂದ ನಿಫ್ಟಿ ಲೋಸ್ ಇಂದ 18% ವರೆಗೂ ರಿಕವರಿ ಆಗಿದೆ. ಅಂಡ್ ಇನ್ನೊಂದು 4% ಬೆಳೆದ್ರೆ ಸಾಕು ಆಲ್ ಟೈಮ್ ಹೈಗೇನು ಟಚ್ ಆಗೋಗುತ್ತೆ. ಸೊ ಪ್ರೀವಿಯಸ್ಲಿನು ತುಂಬಾ ತಿಂಗಳು ಒಂದು ಬಿಗ್ ಪೋರ್ಷನ್ ನಲ್ಲಿ ಎಫ್ಐಎಸ್ ಸೆಲ್ ಮಾಡ್ತಾ ಬಂದಿರೋ ಫಾಲ್ ಇಂದ ರೀಸೆಂಟ್ ಟೈಮ್ಸ್ ಅಲ್ಲಿ ಎಫ್ಐಎಸ್ ಸ್ವಲ್ಪ ಪೋರ್ಷನ್ ಮಾತ್ರನೇ ಮಾರ್ಕೆಟ್ ಅಲ್ಲಿ ತಗೊಂಡ್ ಬರ್ತಿರುವಂತ ಹಣದಿಂದ ಮೋಸ್ಟ್ಲಿ ರಿಕವರಿ ಅಂತೂ ಕಾಣಿಸ್ತಾ ಇದೆ. ಇದಕ್ಕೆ ರೀಸನ್ ಪ್ರೀವಿಯಸ್ಲಿ ಅಗ್ರೆಸಿವ್ ಆಗಿ ಎಫ್ಐ ಸೆಲ್ ಮಾಡ್ತಾ ಇದ್ರು ಮಾರ್ಕೆಟ್ ನ ಸ್ಟೆಬಿಲೈಸ್ ಮಾಡಿದ್ ಮಾತ್ರ ರಿಟೇಲರ್ಸ್ ಹಣ. ಆಕ್ಚುಲಿ ಎಫ್ಐ ಸೆಲ್ ಮಾಡ್ತಿದ್ರು ಪೋರ್ಷನ್ಗೆ ಪ್ರೀವಿಯಸ್ ಇಯರ್ಸ್ ಅಲ್ಲ, ಆದ್ರೆ ರೀಸೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟೇಲರ್ಸ್ ಅಷ್ಟೊಂದು ಪಾರ್ಟಿಸಿಪೇಷನ್ ಇಲ್ದಿರೋ ಟೈಮ್ ಅಲ್ಲಿ ತುಂಬಾ ಜಾಸ್ತಿ ಡೀಪ್ ಅಂತೂ ಫಾಲ್ ನಾವು ನೋಡಬೇಕಾಗಿತ್ತು. ಇನ್ಫ್ಯಾಕ್ಟ್ ಅದೇ ನ್ಯಾಸ್ಡ್ಯಾಕ್ ಅಲ್ಲಿ ಬೇರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಬಟ್ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ರಿಟೇಲರ್ಸ್ ಅವರು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಅಂಡ್ ಈವನ್ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಥ್ರೂ ಡಿಐಎಸ್ ಮೂಲಕ ಮಾರ್ಕೆಟ್ ನ ಸ್ಟೆಬಿಲೈಸ್ ಮಾಡೋ ಪ್ರಯತ್ನನ ಪ್ರೀವಿಯಸ್ ನಲ್ಲಿ ಎಫ್ಐ ಸೆಲ್ಲಿಂಗ್ ನಮ್ಗೆ ಕಾಣಿಸಿದೆ ಅಲ್ವಾ. ಅದರಿಂದ ನಮಗೆ ಎಫ್ಐ ಸೆಲ್ಲಿಂಗ್ ಮಾರ್ಕೆಟ್ ದೊಡ್ಡದಾಗಿ ಡೌನ್ ಸೈಡ್ ಮೂವ್ ಮಾಡಿಲ್ಲ. ಸಿಸ್ಟಮ್ ನಲ್ಲಿ ಆಲ್ರೆಡಿ ರಿಟೇಲರ್ಸ್ ಅಂಡ್ ಡಿಐಎಸ್ ರಿಲೇಟೆಡ್ ಆಗಿರುವಂತಹ ಹಣನು ಈಗ ಹೊಸದಾಗಿ ಆಡ್ ಆಗ್ತಿರುವಂತ ಎಫ್ಐಎಸ್ ಹಣನು ಮಾರ್ಕೆಟ್ ಈ ತರ ಅಪ್ಸೈಡ್ ಗೆ ಪುಷ್ ಮಾಡ್ತಿದೆ. ಅಂಡ್ ಫರ್ದರ್ ಆಗಿ ಮಾರ್ಕೆಟ್ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು, ನಿನ್ನೆ ವಿಡಿಯೋದಲ್ಲೂ ನಾವು ಅನ್ಕೊಂಡಿದೀವಿ ಇಷ್ಟು ಬೆಳೆದ ಮೇಲೆ ನಮಗೆ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಅಂತೂ ಇರಲ್ಲ. ಇಷ್ಟು ಬೆಳೆದಿದೆ ಅಲ್ವಾ, ಸ್ವಲ್ಪ ಕೂಲ್ ಡೌನ್ ಆಗುತ್ತೇನೋ, ಇಲ್ಲಿಂದ ಒಂದು 300 to 400 ಪಾಯಿಂಟ್ಸ್ ಆದ್ರೂ ಬೀಳ್ಬಹುದು ಅಂತ ಒಂದು ಥಾಟ್ ಪ್ರಾಸೆಸ್ ನಮಗೆ ಪ್ರತಿ ಲೆವೆಲ್ ಹತ್ರ ಇರುತ್ತೆ. ಲೈಕ್ 16,500 ಹತ್ರ, 17,000, 17,500 ಹತ್ರ, ಇವನ್ 17,800 ಪ್ರತಿ ಲೆವೆಲ್ ಹತ್ರ ಇರಬಹುದು. ಆದ್ರೆ ಬೇಸ್ಡ್ ಆನ್ ಪ್ರೈಸ್ ಆಕ್ಟಿವಿಟಿ ರೀಸೆಂಟ್ ಟೈಮ್ಸ್ ಅಲ್ಲಿ ಪ್ರೈಸ್ ಯಾವ ಡೈರೆಕ್ಷನ್ ಅಲ್ಲಿ ಯಾವ ತರ ಮೊಮೆಂಟಮ್ ಅಂಡ್ ಸ್ಟ್ರೆಂತ್ ಇಂದ ಮೂವ್ ಆಗ್ತಿದೆ ಅನ್ನೋ ವಿಷಯದಿಂದ ಬೇಸ್ಡ್ ಆನ್ ಪ್ರೈಸ್ ಮೂವ್ ನಾವು ಡಿಸಿಷನ್ ತಗೊಂಡ್ರೆ ಮೋಸ್ಟ್ಲಿ ರಾಂಗ್ ಸೈಡ್ ಡಿಸಿಷನ್ ತಗೊಳ್ದೆ ನಾವು ಟ್ರೇಡ್ ಮಾಡಬಹುದು. ನಾನು ಪರ್ಸನಲಿ 17,800 ಅಬೋವ್ ಇರೋವರೆಗೂ ನಾನು ಸೆಲ್ ಮಾಡ್ಬೇಕಂತ ಅನ್ಕೊಂತಿಲ್ಲ. ಇನ್ಫ್ಯಾಕ್ಟ್ 17,800 ಬ್ರೇಕ್ ಆದ್ರೂ ಸರಿ ನೆಗೆಟಿವ್ ಆಗಿ ಬೇರೆ ಸೈಡ್ ಟರ್ನ್ ಆಗಲ್ಲ. ಇನ್ನು ಫಾಲ್ ಆಗಿ 17,640 ಲೆವೆಲ್ ಇಂಟ್ರಾಡೇ ಸೆಷನ್ ಅಲ್ಲಿ ಪ್ರೀವಿಯಸ್ ಆಗಿ ಪ್ರೈಸ್ ಆಕ್ಟಿವಿಟಿ ತೋರಿಸ್ತಾ ಈವನ್ ಡೈಲಿ ಫ್ರೇಮ್ ನಲ್ಲೂ ಅವರ್ಲಿ ಫ್ರೇಮ್ ನಲ್ಲೂ ಇಂಪಾರ್ಟೆಂಟ್ ಪ್ರೈಸ್ ಆಕ್ಟಿವಿಟಿನ ರೆಪ್ರೆಸೆಂಟ್ ಮಾಡ್ತಿರೋಂಥ 17,640 ಲೆವೆಲ್ನ ಆನ್ ಡೈಲಿ ಬೇಸಿಸ್ ಬ್ರೇಕ್ ಆಗಿ ಡೌನ್ ಸೈಡ್ಗೆ ಕ್ಲೋಸ್ ಆದರೆ ತಪ್ಪಿದ್ರೆ ಪೊಸಿಷನಲ್ ಆಗಿ ಬೇರಿಶ್ ಆಗಿ ನಾವು ಮಾರ್ಕೆಟ್ನ ನೋಡಬೇಕಾಗಂತೂ ನೀಡಿಲ್ಲ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋಂಥ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಪ್ಯಾಕೇಜಿಂಗ್ ಫಿಲ್ಮ್ಸ್ ಬಿಸ್ನೆಸ್ ಮಾಡುವಂತ ಜಿಂದಾಲ್ ಪೋಲಿ ಅವರು ರಿಯಲ್ ಎಸ್ಟೇಟ್ ನಲ್ಲಿ ಎಂಟರ್ ಆಗ್ತಿರೋ ಹತ್ರ ಅದರ ರಿಲೇಟೆಡ್ ಆಗಿ ಒಂದು ಕಂಪನಿನು ಫಾರ್ಮ್ ಮಾಡ್ತಿರೋ ಹತ್ರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಅಶೋಕ್ ಲೈಲ್ಯಾಂಡ್ ಅವರು ಅಂಡರ್ ನಲ್ಲಿರೋ ಸಬ್ಸಿಡರಿ ಆಗಿರುವಂತ ಹಿಂದೂಜಾ ಲೇಲ್ಯಾಂಡ್ ಫೈನಾನ್ಸ್ ಅವರು ಡಿಜಿಟಲ್ ನಲ್ಲಿ ಮರ್ಜರ್ ಮಾಡ್ತಿರೋ ಹತ್ರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಈ ಮರ್ಜರ್ ನಲ್ಲಿ ಭಾಗವಾಗಿ ಹಿಂದೂಜಾ ಲೇಲ್ಯಾಂಡ್ ಫೈನಾನ್ಸ್ ಶೇರ್ಸ್ ನ 10 ಶೇರ್ಸ್ ಹೋಲ್ಡ್ ಮಾಡೋರಿಗೆ 23 ಡಿಜಿಟಲ್ ಶೇರ್ಸ್ ನ ಅಲೋಕೇಟ್ ಮಾಡೋ ತರ ಅಶೋಕ್ ಲೈಲ್ಯಾಂಡ್ ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್, ಟೆಕ್ನೋಡ್ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಲಿಮಿಟೆಡ್ ಬಗ್ಗೆ ಮಾತಾಡ್ಕೋಬೇಕು. ಈ ಕಂಪನಿ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಅರೌಂಡ್ 3,200 crores. ಆ ಥರ ಕಂಪನಿಗೆ 1,455 crores ವ್ಯಾಲ್ಯೂ ಆಗುವಂಥ ಆರ್ಡರ್ ಸಿಕ್ಕಿದೆ ಅನ್ನೋದ್ರಿಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ರ್ಯಾಲಿ ಆಗಿದೆ. ಇಷ್ಟಕ್ಕೆ ಇವರು ಏನು ಬಿಸ್ನೆಸ್ ಮಾಡ್ತಾರೆ ಅಂದರೆ ಇವರಿಗೆ ಪವರ್ ಸೆಕ್ಟರ್ನಲ್ಲಿ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ EPC ಪ್ಲೇಯರ್ ಆಗಿ ಇವರು ವ್ಯವಹಾರ ಮಾಡ್ತಾರೆ.
ಅಂಡ್ ಗ್ರೀನ್ ಎನರ್ಜಿ ಜನರೇಟರ್ಸ್ ಅನ್ನು ಇವರು ಬಿಸಿನೆಸ್ ಮಾಡ್ತಾರೆ. ಸೊ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರಿಗೆ ಕಂಪನೀಸ್ ಇಂದ ಇಷ್ಟು ದೊಡ್ಡ ಮೊತ್ತದಲ್ಲಿ ಆರ್ಡರ್ಸ್ ಬರ್ತಿರೋ ಕಾರಣವಾಗಿ ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ಗೈನ್ ಆಗಿದೆ. ನೆಕ್ಸ್ಟ್ ಆಟೋ ಸೆಕ್ಟರ್ ಆಗಿ ಒಂದು ಅಪ್ಡೇಟ್ ಇದೆ. ಮೋಸ್ಟ್ ಆಫ್ ದ ಕಂಪನೀಸ್ ರಿಲೇಟೆಡ್ ಆಗಿ ಇದು ಇಂಪ್ಯಾಕ್ಟ್ ತೋರಿಸಬಹುದು. ಚೈನಾನಲ್ಲಿ ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ಆಗಿ ಮೇಜರ್ ಹಬ್ ಆಗಿರೋ ಸಿಚುವಾನ್ ನಲ್ಲಿ ಪವರ್ ಶಾರ್ಟೇಜ್ ನಡೀತಿದೆ. ಅದರಿಂದ ಆತರ ಪವರ್ ಶಾರ್ಟೇಜ್ ನಡೀತಾ ಇರೋ ಕಾರಣವಾಗಿ ಸ್ವಲ್ಪ ಸೆಕ್ಟರ್ಸ್ ಸಂಬಂಧಿಸಿರುವ ಪ್ಲೇಯರ್ಸ್ ಅವ್ರ ಬಿಸಿನೆಸ್ ಸ್ವಲ್ಪ ಟೈಮ್ ವರೆಗೂ ಶಟ್ ಡೌನ್ ಮಾಡ್ತಿದ್ದಾರೆ. ಶಟ್ ಡೌನ್ ಮಾಡ್ತಾ ಟೊಯೋಟಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅವರ ಪ್ಲಾಂಟ್ಸ್ ನ ಆಗಸ್ಟ್ 20 ವರೆಗೂ ಡ್ಯೂ ಟು ಪವರ್ ಶಾರ್ಟೇಜ್ ಇನ್ ಸಿಚುವಾನ್ ಅವರು ಶಟ್ ಡೌನ್ ಮಾಡ್ತಿರೋ ತರ ಅಂಡ್ ಫರ್ದರ್ ಆಗಿನು ಅವರ ಪವರ್ ಶಾರ್ಟೇಜ್ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ಸ್ ಬಂದ ಮೇಲೆ ಫರ್ದರ್ ಆಗಿ ಬಿಸಿನೆಸ್ ನ ರೀಸ್ಟಾರ್ಟ್ ಮಾಡ್ತೀವಿ ಅನ್ನೋ ತರ ಟೊಯೋಟಾ ಅವರು ಅಪ್ಡೇಟ್ ಮಾಡ್ತಾ ಇದ್ರಿಂದ ಈ ಚೈನಾನಲ್ಲಿ ಇರುವಂಥ ಇವು ಪವರ್ ಕ್ರೈಸಸ್ಗೆ ಅಡಿಷನ್ ಆಗಿ ಯುರೋಪ್ನಲ್ಲಿರುವಂಥ ಎನರ್ಜಿ ಕ್ರೈಸಸ್ ಇಂದ ಜಿಂಕ್ ಅಲ್ಯೂಮಿನಿಯಂನ ಪ್ರೊಡ್ಯೂಸ್ ಮಾಡುವಂಥ ಸ್ಪೆಟ್ಲರ್ ಅವರನ್ನು ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾ ಮೆಟಲ್ ಪ್ರೈಸಸ್ ರಿಲೇಟೆಡ್ ಆಗಿ ಜಿಂಕ್ ಅಂಡ್ ಅಲ್ಯೂಮಿನಿಯಂ ಪ್ರೈಸಸ್ ರಿಲೇಟೆಡ್ ಆಗಿನೂ ರ್ಯಾಲಿಗೆ ರೀಸನ್ ಆಗ್ತಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ಸೈಡ್ಗೆ 17,950 ಹತ್ರ ಇವತ್ತು ತುಂಬಾ ಹೊತ್ತು ಕನ್ಸಾಲಿಡೇಟ್ ಆಗಿದೆ ಅಂಡ್ ಅಲ್ಲಿ ರಿಜೆಕ್ಟ್ ಆಗ್ತಾ ಡೌನ್ ಸೈಡ್ಗೆ ಕ್ಲೋಸ್ ಆಗಿದೆ. ಅದರಿಂದ ಅನದರ್ ಟೈಮು ಟಾಪ್ ಸೈಡ್ ಬರ್ತಾ ಇದ್ರೆ ಅದೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ನಾನು ಗಮನಿಸ್ತಾ ಇದ್ದೀನಿ. ಅಬೋವ್ 17,950, 18,082, 18,120 ಅನ್ನೋದು ಇಂಪಾರ್ಟೆಂಟ್ ರೆಸಿಸ್ಟೆಂಟ್. ಇನ್ ಬಿಟ್ವೀನ್ ಗಮನಿಸಬೇಕಂದ್ರೆ 18,020 to 18,040 ಈ 20 ಪಾಯಿಂಟ್ ಝೋನ್ ಗಮನಿಸಬಹುದು. ಅಂಡ್ ಡೌನ್ ಸೈಡು 17,850 ನೋಡಬಹುದು. ಅಂಡ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಅಪ್ ಸೈಡು 39,570 ಅಂಡ್ ಅದರ ಅಬೋವ್ 39,770 ಅಂಡ್ ಬಿಲೋ 38,920. ಅಂಡ್ ನಿನ್ನೆ ವಿಡಿಯೋನಲ್ಲೂ ಅನ್ಕೊಂಡಿದ್ದೀವಿ ಫರ್ದರ್ ಆಗಿ ಇಲ್ಲೇ ಸಸ್ಟೈನ್ ಆಗ್ತಾ ಇದ್ರೆ 17,800 ಹತ್ರ ಅನ್ವೈಂಡಿಂಗ್ ಇರ್ಬೋದು ಅಂತ ಸಿಮಿಲರ್ ಆಕ್ಟಿವಿಟಿನೇ ಈಗ ಪ್ರೆಸೆಂಟ್ ಕಾಣಿಸ್ತಾ ಇದೆ. 17,800 ಹತ್ರ ಅನ್ವೈಂಡಿಂಗ್ ಕಾಣಿಸ್ತಾ ನೆಕ್ಸ್ಟ್ ಹೈಯರ್ ಲೆವೆಲ್ಸ್ ನಲ್ಲಿ 18,000, 18,100, 18,200 ಹತ್ರ ಒಂದು ಹೈ ಕಾಲ್ ರೈಟಿಂಗ್ ಕಾಣಿಸ್ತಾ ಇದೆ. ಪುಟ್ ಸೈಡ್ 18,000 ಹತ್ರ ಹ್ಯೂಜ್ ರೈಟಿಂಗ್ ಕಾಣಿಸ್ತಾ ಇದೆ. ಅದರಿಂದ ಇಲ್ಲಿಂದ ಟಾಪ್ ಸೈಡ್ ಮಾರ್ಕೆಟ್ ಬರ್ತಾ ಇದ್ರೆ ಆಸ್ ಅ ಸೈಕಲಾಜಿಕಲ್ ಲೆವೆಲ್ 18,000 ನಾವು ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಬಟ್ ಅಲ್ಲೇ ಪುಟ್ ರೈಟಿಂಗು ಇಂಟ್ರಾಡೇ ಸೆಷನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿದೆ ಅಲ್ವಾ. ಅದರಿಂದ ಇಲ್ಲಿಂದ ಟಾಪ್ ಸೈಡ್ 18,200 ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಡೌನ್ ಸೈಡ್ ಹೋಗ್ತಾ ಇದ್ರೆ ಇವತ್ತು ಅಂಡ್ ಓವರ್ ಆಲ್ ಆಗಿ ಬಿಲ್ಡ್ ಆಗ್ತಿರುವಂತ ಆಕ್ಟಿವಿಟಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದಂತೂ 17,500 ಹತ್ರ 17,500 to 18,200 ಈ 700 ಪಾಯಿಂಟ್ ರೇಂಜ್ ನಲ್ಲಿ ಮಾರ್ಕೆಟ್ ಇರತ್ತೆ ಅನ್ನೋ ಹತ್ರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.